ಇಷ್ಟಕ್ಕೂ ಈ ಝಾಂಬಿ ಡ್ರಗ್ಸ್ ಹೆಸರು ಯಾಕೆ, ಝಾಂಬಿ ಅನ್ನುವಂತಹ ಹೆಸರು ಯಾಕೆ? ನಾನು ಆರಂಭದಲ್ಲಿ ಹೇಳಿದೆ ಈ ಝಾಂಬಿ ಅಂತ ಹೇಳಿ ಯಾವುದಕ್ಕೆ ಕರೀತಾರೆ ಅಂತ ಹೇಳಿ. ಈ ಡ್ರಗ್ಸ್ ಸೇವನೆ ಮಾಡಿದವರು ವಿಚಿತ್ರವಾಗಿ ಝಾಂಬಿ ರೀತಿ ವರ್ತಿಸ್ತಾರೆ. ಅಂದ್ರೆ ಹೇಗೆ? ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ನೀವು, ಸಂಪೂರ್ಣವಾಗಿ ಪ್ರಜ್ಞೆ ಕಳ್ಕೊಳ್ಳಲ್ಲ ಇವರು, ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರ್ತಾರೆ. ಕಂಪ್ಲೀಟ್ ಆಗಿ ಪ್ರಜ್ಞೆ ತಪ್ಪಿ ಬೀಳ್ತಾರ ಅಂದ್ರೆ ಇಲ್ಲ, ಬಟ್ ಏನಾಗ್ತಾ ಇದೆ ಅನ್ನೋದ್ರ ಅರಿವಿಲ್ಲದ ರೀತಿ ಅವರ ವರ್ತನೆ ಇರುತ್ತೆ. ಗಂಟೆಗಟ್ಲೆ ಅಲುಗಾಡದೆ ಪ್ರತಿಮೆ ರೀತಿ ನಿಂತಿರ್ತಾರೆ, ಮೂವೂ ಆಗಲ್ಲ, ಆ ಕಡೆನೂ ಹೋಗಲ್ಲ ಈ ಕಡೆನೂ ಹೋಗಲ್ಲ, ಏನು ಆಲೋಚನೆನೂ ಮಾಡ್ತಿರಲ್ಲ, ಸ್ಟ್ಯಾಂಡ್ ಸ್ಟಿಲ್ ಅನ್ನುವಂಥ ರೀತಿ ಅವರ ವರ್ತನೆ ಇರುತ್ತೆ. ನಿಂತಲ್ಲೇ ನಿಂತಿರ್ತಾರೆ, ಬಟ್ ಮೈ ಮೇಲೆ ಪೂರ್ತಿ ಪ್ರಜ್ಞೆ ಇರೋದಿಲ್ಲ, ಅಲುಗಾಡೋದು ಇಲ್ಲ, ಒಂದೋ ನಿಂತಿರ್ತಾರೆ ಅಥವಾ ಕೂತಿರ್ತಾರೆ. ತಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನೋದ್ರ ಪರಿಜ್ಞಾನವೂ ಇರೋದಿಲ್ಲ ಅವರಿಗೆ. ಯಾರು ಬಂದು ಮಾತನಾಡಿಸಿದ್ರು, ಪಕ್ಕದಲ್ಲೇ ಬಾಂಬ್ ಸ್ಫೋಟ ಆದ್ರು, ಅದು ಯಾವುದೂ ಗೊತ್ತಾಗದೇ ಇರೋ ರೀತಿ ಅವರ ವರ್ತನೆ ಇರುತ್ತೆ. ಅಷ್ಟರ ಮಟ್ಟಿಗೆ ಆ ಝಾಂಬಿ ಡ್ರಗ್ ಅವರನ್ನ ಆವರಿಸಿಕೊಂಡಿರುತ್ತೆ. ನೋವು ಅಥವಾ ಇತರ ಯಾವುದೇ ಸಂವೇದನೆಗಳಿಗೆ ತಕ್ಷಣ ಸ್ಪಂದಿಸೋದಿಲ್ಲ, ಯಾಕಂದ್ರೆ ಆ ಡ್ರಗ್ಸ್ ಆ ರೀತಿ ಅವರ ದೇಹವನ್ನ ಕಬ್ಜಾ ಮಾಡಿರುತ್ತೆ. ಅತಿಯಾದ ಸೇವನೆಯಿಂದ ಏನಾಗುತ್ತೆ? ಅತಿಯಾದ ಸೇವನೆಯಿಂದ ದೇಹ ಕೊಳೆತು ಝಾಂಬಿ ಅಂತಾಗುತ್ತೆ. ಡ್ರಗ್ಸ್ ಸೇವಿಸಿದಾತ ಹೇಗೆ ಕಾಣಿಸ್ತಾನೆ ಅಂದ್ರೆ, ನಾನಾಗ್ಲೇ ಹೇಳಿದ್ನಲ್ಲ, ಸಿನಿಮಾಗಳಲ್ಲಿ ಝಾಂಬಿಗಳು ಯಾವ ರೀತಿ ಚಿತ್ರಣ ಇದೆ ಅಂತ ಹೇಳಿ ಝಾಂಬಿಗಳದ್ದು, ಥೇಟ್ ಅದೇ ರೀತಿ ಕಾಣಿಸ್ತಾನೆ. ಆತನ ವರ್ತನೆಯೂ ಆ ಝಾಂಬಿ ರೀತಿನೇ ಇರುತ್ತೆ. ಆ ಕಾರಣಕ್ಕಾಗಿನೇ ಈ ಝೈಲೋಸಿನ್ ಮಿಶ್ರಣ ಮಾಡಿ ಸೇವಿಸುವಂತಹ ಈ ಮಾರಕ ಡ್ರಗ್ ಏನಿದೆ, ಆ ಡ್ರಗ್ಗೆ ಝಾಂಬಿ ಡ್ರಗ್ ಅನ್ನುವಂಥ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.